ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ಬಹಳ ದಿನಗಳ ನಂತರ IPL ನಡೀತಿತ್ತಲ್ವಾ, 74 ಮ್ಯಾಚು, 300 hours ಆಫ್ ವಾಚಿಂಗು ಎಲ್ಲ ಮುಗೀತು ಅಂತ ಈಗ ರಿಲ್ಯಾಕ್ಸ್ ಮಾಡ್ತಾ ಇದ್ರೆ ಮೀಡಿಯಾ ಟ್ರಯಲ್ ಶುರು. ಅದೇನಂತಂದ್ರೆ ಇವತ್ತು ಐರ್ಲೆಂಡ್ ಪ್ರವಾಸ ಕೈಗೊಳ್ಳಿರುವಂಥ ಈ ತಿಂಗಳ ಕೊನೆಯಲ್ಲಿ ಇಂಡಿಯನ್ T20 ಟೀಮ್ ಹಾಗೂ ನಂತರ ಇಂಗ್ಲೆಂಡ್ ಜುಲೈ 1 to 19 5 T20I ಹಾಗೂ 3 ODI ಆಡ್ತಾ ಇದ್ದಲ್ಲ, ಅದಕ್ಕೆ ಟೀಮ್ ಸೆಲೆಕ್ಷನ್ ಇದೆ ಇವತ್ತು. ಮೀಡಿಯಾ ಟ್ರಯಲ್ ಒಂದು ವಾರದಿಂದ ಏನು ಅಂತಂದ್ರೆ, ಸೂರ್ಯಕುಮಾರ್ ಯಾದವ್ ಈಗ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿಯಿಂದ ಅವರನ್ನು ತೆಗೆಯಲಾಗುತ್ತದೆ ಅಂತ ಡಿಸೈಡ್ ಮಾಡಿ ಡಂಗರ ಸಾರ್ಬಿಟ್ಟಿದ್ದಾರೆ. ಲೈಕ್ಲಿ ಕ್ಯಾಂಡಿಡೇಟ್ಸ್ ಅಂದ್ರೆ ಅವ್ರು ಹೇಳುವ ಪ್ರಕಾರ ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲು, ಸಂಜು ಸ್ಯಾಮ್ಸನ್, ರಜತ್ ಪಾಟಿದಾರ್ ಇವರೆಲ್ಲರೂ ಇದ್ದಾರೆ. ಆದರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗುತ್ತಾರೆ ಅಂತ ಅಫಿಷಿಯಲ್ ಆಗಿ ಡಂಗರ ಸಾರ್ಬಿಟ್ಟಿದ್ದಾರೆ. ಟೀಮು ಕ್ಯಾಪ್ಟನ್ನ ಸೆಲೆಕ್ಟ್ ಮಾಡೋರು ಯಾರು? ಮೀಡಿಯಾ ಅಲ್ಲ, ಅಜಿತ್ ಅಗರ್ಕರ್ ಅವರ ನೇತೃತ್ವದ ಸಿಲೆಕ್ಷನ್ ಕಮಿಟಿ ಹಾಗೂ BCCI ಅಪ್ರೂವಲ್ ನಂತರ. T20 ವರ್ಲ್ಡ್ ಕಪ್, ಮುಂದಿನ T20 ವರ್ಲ್ಡ್ ಕಪ್ ಇನ್ನೂ 2.25 ವರ್ಷ ದೂರ ಇದೆ. ಅದಕ್ಕೂ ಮುಂಚೆ 50ಕ್ಕಿಂತ ಹೆಚ್ಚು T20 ಇಂಟರ್ನ್ಯಾಷನಲ್ಸ್ ಆಡಬೇಕು ಭಾರತ. ಅದಲ್ಲದೆ 2 IPL ಆಡಬೇಕು. ಅಲ್ಲಿವರೆಗೆ ಏನಾಗುತ್ತೋ ಯಾರಿಗೆ ಗೊತ್ತು. ಈಗ ಹೊಸ ಪ್ಲೇಯರ್ಸ್ನ ಚೂಸ್ ಮಾಡಿ ಕ್ಯಾಪ್ಟನ್ಸಿ ಮಟೀರಿಯಲ್ ಇದ್ದವ್ರಿಗೆ ಗ್ರೂಮ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಸೂರ್ಯಕುಮಾರ್ ಯಾದವ್ ಇಲ್ಲ ಅಂತ ಹೇಳ್ಬಿಟ್ಟು ಇಂಥ ನ್ಯಾರೇಟಿವ್ಸ್ ಯಾರು ಬಿಲ್ಡ್ ಮಾಡ್ತಾರೆ? ಮೀಡಿಯಾ ಹೌಸಸ್, PR ಏಜೆನ್ಸೀಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಯಾರಾದರೂ ಆಗಿರ್ಬೋದು. ಸ್ಕೈ 2 ಟ್ರಾಫಿ ಎತ್ತಿದ್ರು ಕೂಡ ತಮ್ಮ ಬ್ಯಾಟಿಂಗ್ ಫಾರ್ಮ್ ಸರಿಯಾಗಿರಲ್ಲ, ಅದೆಲ್ಲರಿಗೂ ಗೊತ್ತು. ಆದರೆ ಏಷ್ಯಾ ಕಪ್ನ ಕ್ರೈಸಿಸ್ನಲ್ಲಿ ಅವರು ಮೀಡಿಯಾನ ಯಾವ ರೀತಿಯಾಗಿ ಎದುರಿಸಿದ್ರು ನಸುನಗುತ್ತಲೇ, ಹಾಗೂ BCCIನ ಏನೇನು ಇನ್ಸ್ಟ್ರಕ್ಷನ್ಸ್ ಇದ್ವೋ ಅವನ್ನೆಲ್ಲ ಚಾಚು ಚಪ್ಪದೆ ಪಾಲಿಸಿದ್ರು. T20 3 ತಿಂಗಳ ಹಿಂದೆ T20 ವರ್ಲ್ಡ್ ಕಪ್ ಗೆದ್ದ ಕ್ಯಾಪ್ಟನ್ಗೆ ಮರ್ಯಾದೆ ಕೊಡುವುದು ಬೇಡವೆ? ಅಲ್ಲದೆ GG ಅಂದರೆ ಗೌತಮ್ ಗಂಭೀರ್ ಹಾಗೂ ಸ್ಕೈ ಅವರ ಮಧ್ಯೆ ಒಂದು ಬಾಂಧವ್ಯ ಇತ್ತಲ್ಲ, ಕೆಮಿಸ್ಟ್ರಿ ಭಾಳ ಅದ್ಭುತವಾಯಿತು. ಅದಕ್ಕೆ ಟ್ರಾಫೀಸ್ ಗೆಲ್ಲುವುದಲು ಸಾಧ್ಯವಾಯಿತು. ಕೆಲವರು ಕೊಂಕು ನುಡಿ ಇದ್ದೇ ಇದೆ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆದರೆ GG ಮತ್ತು ಶ್ರೇಯಸ್ ಅಯ್ಯರ್ ಇಬ್ಬರು ಆಲ್ಫಾ ಮೇಲ್ಸು ಸರಿ ಹೋಗುದಿಲ್ಲ ಅಂತ. ಇಂಥ ಎಲ್ಲ ನ್ಯಾರೇಟಿವ್ಸ್ಗೆ ಗೌತಮ್ ಗಂಭೀರ್ ಹಾಗೂ ಅಜಿತ್ ಅಗರ್ಕರ್ ಅವರು ಸೊಪ್ಪು ಹಾಕಲ್ಲ. ಏನಂತಂದರೆ ಎಲ್ಲದಕ್ಕೂ GG ಬ್ಲೇಮ್ ಮಾಡೋದು ಫ್ಯಾಷನ್ ಆಗಿಬಿಟ್ಟಿದೆ. ಆದರೆ ಇವರಿಬ್ಬರ ಗುರಿ ಏನಂತಂದರೆ, ಏನೇ ಡಿಸೈಡ್ ಮಾಡಿದ್ರು ಕೂಡ ಭಾರತೀಯ ತಂಡದ ಏಳಿಗೆ ಅವರ ಒಂದು ಗುರಿ ಅಲ್ವೇ? ಏನಂತೀರಾ? ಸ್ಕೈ ಕ್ಯಾಪ್ಟನ್ ಆಗಿ ಮುಂದುವರಿತಾರಾ ಇಲ್ವಾ? ಕಮೆಂಟ್ ಮಾಡಿ. ನಮಸ್ಕಾರ.